ನಾಗಸಂದ್ರ ಮೆಟ್ರೋ ಸ್ಟೇಷನ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಬೆಂಗಳೂರಿನಲ್ಲಿ ಮೆಟ್ರೋ ಸ್ಟೇಷನ್ ಹೊತ್ತಿ ಉರಿತಾ ಇದೆ. ಮಾದಾವರ ಟು ರೇಷ್ಮೆ ಸಂಸ್ಥೆ ಸಿಲ್ಕ್ ಬೋರ್ಡ್ ಮಾರ್ಗದ ಮೆಟ್ರೋ ಇದು. ಹಸಿರು ಮಾರ್ಗದಲ್ಲಿನ ಈ ಮೆಟ್ರೋ ಸ್ಟೇಷನ್ನಲ್ಲಿ ಏಕಾಏಕಿ ಬೆಂಕಿ ಕಾಣಿಸ್ಕೊಂಡಿದೆ. ದಟ್ಟ ಹೊಗೆ ಆವರಿಸಿದೆ ನೋಡಿ. ಆ ಹೊಗೆ ಆವರಿಸಿರುವಂತಹ ಪರಿ ನೋಡ್ತಾ ಇದ್ರೆ ನಿಜಕ್ಕೂ ಆತಂಕ ಮನೆ ಮಾಡುತ್ತೆ. ಮೆಟ್ರೋ ನಿಲ್ದಾಣ ಅದು, ನಾಗಸಂದ್ರ ಮೆಟ್ರೋ ಸ್ಟೇಷನ್, ಹಸಿರು ಮಾರ್ಗದಲ್ಲಿರುವಂತಹ ಮೆಟ್ರೋ ಸ್ಟೇಷನ್ ಇದು. ಮಾದಾವರ ಟು ಸಿಲ್ಕ್ ಬೋರ್ಡ್ ಮಾರ್ಗದ ಗ್ರೀನ್ ಲೇನ್ ಮಾರ್ಗದಲ್ಲಿ ಸಾಗುವಂತಹ ಮೆಟ್ರೋ ರೈಲಿನ ಸ್ಟೇಷನ್ ಇದು. ಈ ರೀತಿ ಹೊತ್ತು ಉರಿದಿದೆ. ಹೇಗಾಯಿತು, ಏನಾಯಿತು, ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಮೆಟ್ರೋ ಸ್ಟೇಷನ್ನ ಈ ದಟ್ಟ ಹೊಗೆ ನೋಡಿದ್ರೆ ಗಾಬರಿ ಆಗುತ್ತೆ. ಏನಾಯಿತು, ಪರಿಸ್ಥಿತಿ ಹೇಗಿದೆ ಅಲ್ಲಿಗ? ಹೌದು ಪ್ರತಿಮಾ, ತಾವು ಹೇಳಿದಂತೆ ನಾಗಸಂದ್ರ ಮೆಟ್ರೋ ಸ್ಟೇಷನ್ ಅಲ್ಲಿ ಕಾಣಿಸಿಕೊಂಡಿರುವಂತಹ ಬೆಂಕಿಯ ಈ ದಟ್ಟ ಹೊಗೆ ನೋಡ್ತಿದ್ರೆ ಪ್ರಯಾಣಿಕರ ಎದೆ ಜಲ್ ಅಂತ ಇರುವಂತದ್ದು. ಕಾರಣ ಏನು ಅಂತ ಹೇಳಿದ್ರೆ, ಪ್ರತಿದಿನವೂ ಕೂಡ ನಮ್ಮ ಮೆಟ್ರೋದಲ್ಲಿ 10 ಲಕ್ಷಕ್ಕೂ ಹೆಚ್ಚು ಜನ ಪ್ರಯಾಣಿಕರು ಸಂಚಾರವನ್ನು ಮಾಡ್ತಾರೆ. ಅದರಲ್ಲೂ ಗ್ರೀನ್ ಲೈನ್ ಸಿಲ್ಕ್ ಇನ್ಸ್ಟಿಟ್ಯೂಟ್ ನಿಂದ ಮಾದವರಕ್ಕೆ ಸಂಚಾರವನ್ನು ಮಾಡುವಂತಹ ಈ ಒಂದು ಮಾರ್ಗದ ನಾಗಸಂದ್ರ ಮೆಟ್ರೋ ಸ್ಟೇಷನ್ ಅಲ್ಲಿ ಈ ಒಂದು ಅಗ್ನಿ ಅವಘಡ ಸಂಭವಿಸಿರುವಂತದ್ದು. ಈಗಾಗಲೇ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಧಾವಿಸಿ ಮಾಹಿತಿಯನ್ನ ಪಡ್ಕೊಳ್ತಿದ್ದಾರೆ. ಅಂದ್ರೆ ಯಾರಾದ್ರೂ ಕಿಡಿಗೇಡಿಗಳು ಬೆಂಕಿಯನ್ನೇನಾದ್ರೂ ಅಂದ್ರೆ ಅಲ್ಲಿ ಹಾಕಿದ್ರ ಅಥವಾ ಶಾರ್ಟ್ ಸರ್ಕ್ಯೂಟ್ ನಿಂದ ಏನಾದ್ರೂ ಬೆಂಕಿ ಹೊತ್ಕೊಂಡಿದ್ಯಾ, ಈ ಎಲ್ಲಾ ಮಾಹಿತಿಗಳನ್ನು ಕೂಡ ಸದ್ಯಕ್ಕೆ ಕಲೆ ಹಾಕ್ತಿದ್ದಾರೆ. ಆದ್ರೆ ಅಲ್ಲಿ ಕಾಣಿಸ್ಕೊಳ್ತಿರುವಂತಹ ದಟ್ಟವಾದಂತಹ ಹೊಗೆ ಮತ್ತೆ ಆ ಅಗ್ನಿಯನ್ನ ನೋಡಿದಂತಹ ಸಂದರ್ಭದಲ್ಲಿ ಯಾವ್ದೋ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅನ್ನುವಂತ ಒಂದು ಅನುಮಾನಗಳು ಕೂಡ ವ್ಯಕ್ತವಾಗ್ತಿರುವಂತದ್ದು. ಪ್ರಯಾಣಿಕರು ಓಡಾಡುವಂತಹ ಸಂದರ್ಭದಲ್ಲಿ ಅಥವಾ ರೈಲು ಏನಾದ್ರೂ ಓಡಾಡುವಂತಹ ಸಂದರ್ಭದಲ್ಲಿ ಈ ಒಂದು ಅಗ್ನಿ ಅವಘಡ ಸಂಭವಿಸಿದೆ, ಅಥವಾ ರೈಲು ಹಿಂದಕ್ಕೋ ಅಥವಾ ಮುಂದಕ್ಕೋ ಅಂದ್ರೆ ಮಾದಾವರಕ್ಕೋ ಅಥವಾ ಸಿಲ್ಕ್ ಇನ್ಸ್ಟಿಟ್ಯೂಟ್ಗೋ ಹೋದ ನಂತರದಲ್ಲಿ ಇದು ಸಂಭವಿಸಿದೆ ಅನ್ನುವಂಥದ್ದನ್ನ ಈಗಾಗಲೇ ಕೂಡ ಅಧಿಕಾರಿಗಳು ಅಂದ್ರೆ ಹಿರಿಯ ಅಧಿಕಾರಿಗಳು ಮಾಹಿತಿಯನ್ನ ಅಲ್ಲಿದ್ದಂತಹ ಸ್ಟೇಷನ್ ಕಂಟ್ರೋಲ್ ನಿಂದ ತೆಗೆದುಕೊಳ್ಳಿಕ್ಕೆ ಮುಂದಾಗಿದ್ದಾರೆ. ಸದ್ಯ ಸ್ಥಳಕ್ಕೆ ಈಗಾಗಲೇ ಕೂಡ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಕೂಡ ಬಂದಿದ್ದಾರೆ ಅನ್ನೋಂಥ ಒಂದು ಮಾಹಿತಿ TV9ಗೆ ಲಭ್ಯವಾಗ್ತಿರುವಂತದ್ದು. ಅಲ್ಲಿದ್ದಂತಹ ಸ್ಟೇಷನ್ ಕಂಟ್ರೋಲರ್ ಮತ್ತೆ BMRCL ನ ಸಿಬ್ಬಂದಿಗಳೇನಿದ್ದಾರೆ ಅವರು ಅಲ್ಲಿದ್ದಂತಹ ಫೈರ್ ಎಕ್ಸ್ಟಿಂಗ್ವಿಷರ್ ನಿಂದ ಬೆಂಕಿಯನ್ನ ನಂದಿಸುವಂತ ಕೆಲಸಕ್ಕೆ ಈಗಾಗಲೇ ಕೂಡ ಮುಂದಾಗಿರುವಂತದ್ದು. ಯಾರಿಗಾರು ಅಪಾಯ ಆಗಿದ್ಯಾ? ಎಷ್ಟು ಜನ ಇದ್ರು ಆ ಸಂದರ್ಭದಲ್ಲಿ? ಯಾಕಂದ್ರೆ ಹೊಗೆ ನೋಡ್ತಾ ಇದ್ರೆ ಬೆಂಕಿ ಕೆನಾಲ್ಗೆ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಇತ್ತು ಅಂತ ಅನ್ಸುತ್ತೆ. ಅಪಾಯ ಯಾರಿಗಾಗಿಲ್ಲ ಅಲ್ವಾ? ಸದ್ಯ BMRCL ಅಧಿಕಾರಿಗಳ ಹತ್ರ ಈ ಒಂದು ಪ್ರಶ್ನೆಗೆ ಉತ್ತರ ಸದ್ಯಕ್ಕೆ ಇಲ್ಲ ಅನ್ನುವಂತ ಒಂದು ಮಾಹಿತಿಗಳನ್ನ ಕೊಡ್ತಾ ಇರುವಂತದ್ದು. ಏನೂ ಆಗಿಲ್ಲ ಅಂತ. ಆದ್ರೆ ತಾವ್ ಹೇಳಿದಂತೆ ಅಲ್ಲಿ ಕಾಣಿಸ್ಕೊಂಡಿರುವಂತಹ ಬೆಂಕಿಯನ್ನು ನೋಡ್ತಾ ಇದ್ರೆ ತುಂಬಾ ದೊಡ್ಡ ಮಟ್ಟದಲ್ಲಿ ಏನಾದ್ರೂ ಅನಾಹುತ ಸಂಭವಿಸುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. BMRCL ಅಧಿಕಾರಿಗಳ ಜೊತೆ ಅಂದ್ರೆ BMRCL ನ ಹಿರಿಯ ಅಧಿಕಾರಿಗಳೇನಿದ್ದಾರೆ ಅವರ ಹತ್ರ ಸದ್ಯಕ್ಕೆ ಇದಕ್ಕೆ ಈ ಪ್ರಶ್ನೆಗೆ ಅಂದ್ರೆ ಯಾರಿಗಾದ್ರೂ ಏನಾದ್ರು ಆಗಿದೆಯಾ ಅನ್ನುವಂತ ಪ್ರಶ್ನೆಗೆ ಇಲ್ಲಿವರೆಗೂ ಕೂಡ ಮಾಹಿತಿ ಇಲ್ಲ. ಅಲ್ಲಿರುವಂತಹ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡ್ಕೊಂಡಿದ್ದೀವಿ. ಸದ್ಯ ಬೆಂಕಿಯನ್ನ ನಂದಿಸ್ಲಿಕ್ಕೆ ನಾವು ಮುಂದಾಗಿದ್ದೀವಿ. ಸ್ಥಳಕ್ಕೆ ಈಗಾಗಲೇ ಕೂಡ ಪೊಲೀಸರು ಬಂದಿದ್ದಾರೆ, ಅಗ್ನಿಶಾಮಕ ದಳದವರು ಕೂಡ ಬರ್ತಾ ಇದ್ದಾರೆ. ಹಾಗಾಗಿ ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡ್ತಾ ಇದೀವಿ. ಮೇಲೆ ಅಂದ್ರೆ ಸ್ಟೇಷನ್ ಕಂಟ್ರೋಲರ್ ಏನಿದ್ದಾರೆ, ಸ್ಟೇಷನ್ ಕಂಟ್ರೋಲರ್ ಅಥವಾ ಅಲ್ಲಿರುವಂತಹ ಸೂಪರ್ವೈಸರ್ಗಳು ಅವರಷ್ಟೇ ಈ ಬಗೆಗೆ ಮಾಹಿತಿಯನ್ನ ಕೊಡಬೇಕಾಗಿರುವಂತದ್ದು. ನಾವು ಅವರಿಂದ ಮಾಹಿತಿಯನ್ನ ಇನ್ನ 5 ರಿಂದ 10 ನಿಮಿಷದಲ್ಲಿ TV9 ಕೂಡ ಸ್ಥಳಕ್ಕೆ ಧಾವಿಸಲಿರುವಂತದ್ದು. ಭೇಟಿ ಕೊಟ್ಟ ನಂತರದಲ್ಲಿ ಈ ಒಂದು ವಿಚಾರಕ್ಕಂದ್ರೆ ಏನಾರು ಆಗಿದೆಯಾ ಅನ್ನೋಂಥದ್ದು ಕೂಡ ಸದ್ಯಕ್ಕೆ ಮಾಹಿತಿ ಲಭ್ಯವಾಗಲಿರುವಂತದ್ದು. ಪ್ರತಿಮಾ, ಧನ್ಯವಾದ ಕಿರಣ್ ತಮ್ಮೆಲ್ಲ ಮಾಹಿತಿಗೆ. ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ವಿವರಿಸ್ತಾ ಇದ್ರು. ನೋಡಿ, ಆ ದೃಶ್ಯಗಳು ಕೂಡ ನಾವು ಗಮನಿಸ್ತಾ ಇದೀವಿ, ಅಲ್ಲಿ ಬೆಂಕಿ ಕಾಣಿಸ್ತಾ ಇರೋದನ್ನ. ಆದ್ರೆ ಯಾರಿಗಾರು ಅಪಾಯ ಆಗಿದೆ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಸ್ಪಷ್ಟನೆ ಬರಬೇಕಾಗಿದೆ. ಆದ್ರೆ ಸದ್ಯಕ್ಕೆ ತಕ್ಷಣವೇ ಸಿಬ್ಬಂದಿ ಕಾರ್ಯಪ್ರವೃತ್ತರಾಗಿದ್ದರಿಂದ ಎಲ್ಲವನ್ನು ತಡೆಯೋದಕ್ಕೆ ಸಾಧ್ಯ ಆಯ್ತಾ ಅಂತ ಅನಿಸ್ತಾ ಇದೆ ಮೇಲ್ನೋಟಕ್ಕೆ ನೋಡಿದ್ರೆ. ಆದ್ರೆ ಅಸಂಖ್ಯ ಜನ ಓಡಾಡುವಂತಹ ಒಂದು ಮೆಟ್ರೋ ಸ್ಟೇಷನ್ನಲ್ಲಿ ಬೆಂಕಿ ಕಾಣಿಸ್ಕೊಳ್ಳುತ್ತೆ ಅಂತಂದ್ರೆ ಸಹಜವಾಗಿ ಒಂದು ಆತಂಕ ಮನೆ ಮಾಡುತ್ತೆ. ಶಾರ್ಟ್ ಸರ್ಕ್ಯೂಟ್ ಇರಬಹುದು ಎನ್ನುವಂತಹ ಶಂಕೆ ಪ್ರಾಥಮಿಕವಾಗಿ ಕಂಡು ಬರ್ತಾ ಇದೆ. ಮೆಟ್ರೋ ನಿಲ್ದಾಣ ಇದು, ನಾಗಸಂದ್ರ ಮೆಟ್ರೋ ಸ್ಟೇಷನ್ ಇದು. ಗ್ರೀನ್ ಲೇನ್ ಮಾಧವರ ಟು ಸಿಲ್ಕ್ ಬೋರ್ಡ್ಗೆ ತೆರಳುವಂತಹ ರೈಲ್ನ ಮಾರ್ಗ ಇದು. ನಿಲ್ದಾಣ ಹೊತ್ತಿ ಉರಿದಿದೆ, ಅಂದರೆ ಅಲ್ಲಿ ಹೊಗೆ ವ್ಯಾಪಿಸಿದೆ. ತಕ್ಷಣ ಸಿಬ್ಬಂದಿ ಫೈರ್ ಎಕ್ಸ್ಟಿಂಗ್ವಿಷರ್ನಿಂದ ಅದನ್ನು ಆರಿಸುವಂತಹ ಪ್ರಯತ್ನ ಕೂಡ ಮುಂದಾಗಿದ್ದಾರೆ. ಹಾಗಾಗಿ ಕೊಂಚ ತಗ್ಗಿದೆ ಅಂತ ಅನಿಸುತ್ತೆ. ಆದರೆ ಇನ್ನಷ್ಟು ಹೆಚ್ಚಿನ ಸಹಾಯ ಅವರಿಗೆ ಬೇಕಿತ್ತು. ಆ ಹಿನ್ನೆಲೆಯಲ್ಲಿ ಅಲ್ಲಿಗೆ ಧಾವಿಸ್ತಾ ಇರುವಂಥದ್ದು ಅಗ್ನಿಶಾಮಕ ವಾಹನಗಳು ಕೂಡ. ಈಗಾಗಲೇ ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಹಸಿರು ಮಾರ್ಗದಲ್ಲಿರುವಂತಹ ಈ ಮೆಟ್ರೋ ಸ್ಟೇಷನಲ್ಲಿ ಹೇಗೆ ಕಾಣಿಸ್ತು ಬೆಂಕಿ, ಏನಾಯಿತು ಅನ್ನೋದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಹೊರಬೀಳಬೇಕಾಗಿದೆ ಮೆಟ್ರೋ ಅಧಿಕಾರಿಗಳಿಂದ. ಭಾನುವಾರ, ಹಾಗಾಗಿ ಕೊಂಚ ಪ್ರಯಾಣಿಕರ ಸಂಖ್ಯೆ ಇಷ್ಟೊತ್ತಿಗೆ ಅಂತಂದರೆ ಕಡಿಮೆ ಇರಬಹುದೇನೋ. ಆದರೆ ಈ ಸ್ಟೇಷನ್ ವಿಚಾರಕ್ಕೆ ಸಂಬಂಧ
ಇಲ್ಲಿ ಏನಿದೆ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ಅಧಿಕಾರಿಗಳಿಂದ ಇನ್ನೂ ಸ್ಪಷ್ಟವಾದಂಥ ಮಾಹಿತಿ ಬರಬೇಕಿದೆ. ಲಕ್ಷಾಂತರ ಮಂದಿ ಪ್ರತಿನಿತ್ಯ ಮೆಟ್ರೋವನ್ನು ಅವಲಂಬಿಸಿಕೊಂಡು ಓಡಾಡ್ತಾರೆ ಬೆಂಗಳೂರಿನಲ್ಲಿ. ಇಂತಹ ಅವಘಡಗಳು ಆತಂಕವನ್ನು ಹುಟ್ಟಾಕತ್ತೆ. ಆದರೆ ತಕ್ಷಣವೇ ಅದನ್ನು ನಿಲ್ಲಿಸುವಂತಹ ಕಾರ್ಯಕ್ಕೆ ಸಿಬ್ಬಂದಿಗಳು ಮುಂದಾದದ್ದು ಸ್ವಾಗತಾರ್ಹ. ಸದ್ಯಕ್ಕೆ ಗಮನಿಸ್ತಾ ಹೋದರೆ ಅದನ್ನು ಆರಿಸುವಂತಹ ಪ್ರಯತ್ನಗಳು ಕೂಡ ಆಗಿದೆ. ಆ ಸಂದರ್ಭದಲ್ಲಿ ನೋಡಿ, ಅಲ್ಲಿ ಬೆಂಕಿ ಕಾಣಿಸ್ಕೊಂಡಂಥ ಜಾಗ ನೋಡಿದ್ರೆ ಅದು ಹೊರಭಾಗದಲ್ಲಿ ಕಾಣಂತೆ ಅನಿಸ್ತಾ ಇದೆ ಗಮನಿಸ್ತಾ ಹೋದರೆ. ಹಾಗಾಗಿ ಸ್ಟೇಷನ್ನ ಒಳಗಡೆ ಪ್ರಯಾಣಿಕರು ನಿಲ್ಲುವಂತಹ ಜಾಗ ಇರ್ಬೋದು, ವೇಟ್ ಮಾಡುವಂತಹ ಜಾಗ ಇರ್ಬೋದು, ಅಲ್ಲೆಲ್ಲೂ ಬೆಂಕಿ ಹತ್ತದಂಗೆ ಅನಿಸ್ತಿಲ್ಲ. ಹಾಗಾಗಿ ಅಪಾಯ ಆಗಿಲ್ಲ ಅಂತ ಅಂದ್ಕೊಳ್ಬಹುದು.